ಹಾ ಇವಾಗ ಆ 2-3 ತಿಂಗಳು ಸೇರಿಸಿ 6,000 ಹಾಕವ್ರ ಹಂಗದ್ ಹಂಗ ಹೇಳಿ ಮತ್ತೆ ಇಡೀ 3 ತಿಂಗಳು ಬಿಡ್ಕೊಂಡ್ ಬರೀ 2,000 ಹಾಕ್ಬಿಟ್ರೆ ಇಲ್ಲ ಹೋದ್ ತಿಂಗಳಲ್ಲಿ ಹಾಕಿದ್ರು. ಹೆಂಗದೆ ನಿಮ್ಮ ಹೆಸರೇನು? ನನ್ನ ಹೆಸರು ನೀಲಾ ಅಂತ. ನೀಲಾ ಅವ್ರೆ ಹೆಂಗದೆ ಊರು? ಊರ್ ನೋಡ್ರಿ ನೀವೇನೆ ಹೆಂಗೈತಿ ಅಂತ ಅನ್ಬಿಟ್ಟು. ಚೆನ್ನಾಗದ ಅಭಿವೃದ್ಧಿ? ಏನ್ ಅಭಿವೃದ್ಧಿ ಆಗಿಲ್ಲ ಸರ್. ಏನು ಆಗಿಲ್ವಾ? ಎಲ್ಲ ಕಿತ್ತೋಗ್ಬಿಡದ? ಹೌದು. ಏನ್ ಮಾಡ್ತಾವ್ರೆ ಇಲ್ಲಿ ಸಂಬಂಧಪಟ್ಟವ್ರು? ಏನ್ ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ? MLA ಏನ್ ಮಾಡ್ತಾವ್ರೆ? ಏನು ಇಲ್ಲಪ್ಪ. ಏನು ಇಲ್ವಾ? ಓಲಿ ಬಿಡಿ ಅತ್ತಿಗೆ. ಏನಮ್ಮ ಸ್ಕೂಲಾ ಕಾಲೇಜಾ? ಎಷ್ಟನೇ ಕ್ಲಾಸು? 6th. 6ನೇ ಕ್ಲಾಸಾ? ಮತ್ತೆ ಎಲ್ಲಿ ಸ್ಕೂಲ್ ಹೋಗೋದು? ಇಲ್ಲೇಯಾ? ಹೆಂಗದೆ ಸ್ಕೂಲು? ಸೂಪರು ಚೆನ್ನಾಗದ? ಹೈಟೆಕ್ ಆಗದ? ಪಕ್ಕದ? ಟೀಚರ್ಸ್ ಎಲ್ಲ ಬರ್ತಾರಾ? ಪಾಠ ಚೆನ್ನಾಗಿ ಹೇಳ್ಕೊಡ್ತಾರಾ? ಬಿಸಿ ಊಟ ಚೆನ್ನಾಗಿ ಕೊಡ್ತಾರಾ? ಬಿಸಿ ಇರುತ್ತಾ ತಣ್ಣಗಿರುತ್ತಾ? ನಿಮ್ಮ ಮಗಳ ನೋಡಿ ಮತ್ತೆ ಸಿಗಾಕೊಂಡು ಈಗ ನಾಚಿಕೆ ಹೇಳಕ್ಕೆ 6 ಮಗ ಹೇಳವ ನೋಡಿಲ್ಲ ಅವ್ರ ಅಮ್ಮ ಹಿಂಗ್ ಬೆಳೆ ಬೇಯಿಸ್ಕೊತದೆ. ನೀನ್ ಹೇಳ ಚೆನ್ನಾಗಿ ಹೇಳ್ಬಿಡ್ಲ ಜಲ್ದಿ. ಅವ್ಳು ಹೇಳಿಲ್ಲ ನೋಡು ನನ್ನ ಮಗ ಹೆಂಗ್ ಹೇಳ್ದ ಅಂತ ಅವ್ರಿಗೆ ಆಡ್ಕೋಬೇಕಲ್ಲ. ಬೇಗ ಹೇಳು 6 ಮಗ ಹೇಳು. ನಾಚಿಕೆ ಸ್ವಭಾವ ಸ್ಟಾರ್ಟಿಂಗ್ ಅಲ್ಲಿ ನೀವು ಹಂಗೆಲ್ಲ ಇದು ಮಾಡಬಾರ್ದು. ನೀನ್ ಎಷ್ಟನೇ ಕ್ಲಾಸ್ಲಾ? 5 ಮಗ ಹೇಳ. 100 ಬುಡ್ಲಾ ಬೆಂಕಿ ಕಣ ನೀನು. 21 ಮಗ ಹೇಳು. ಇರ್ಲಿ 20 ಮಗ್ಗಿ ಗಂಟ್ಲು ಹೇಳದ್ನಲ್ಲಪ್ಪ ಇವನು. ನಿಮ್ಮ ಹೆಸರೇನು? ಕಲಾವತಿ. ಎಲ್ಲಿ ಮನೆ ಇದೆಯಾ? ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ಏನಿಲ್ಲ ಸರ್, ಅಂಚು ಬಿಗಿಯಾಗವೆ, ಸೋರೋದಿಲ್ಲ. ಬಿಗಿಯಾಗವ? ಹಬ್ಬ ಸದ್ಯ ಹೆಂಗಿದೆ ಊರು? ಚೆನ್ನಾಗೈತೆ ಸರ್, ನೋಡಿ ಹೆಂಗೈತೆ ನಮ್ಮ ಊರ್ ಗೊಲ್ಲಳ್ಳಿ. ಚೆನ್ನಾಗೈತಾ? ಸೂಪರ್ ಆಗೈತೆ. ಹಂಗಾರೆ ಹೋಯ್ತೀವಿ ಬಿಡಿ. ಹಂಗಾರೆ ಚೆನ್ನಾಗಿದ್ರೆ ಇನ್ಯಾಕೆ ಬರೋಣ ನಾವು? ಅದೇ ಚೆನ್ನಾಗೈತೆ. ಚೆನ್ನಾಗದ ಸರ್, ಚೆನ್ನಾಗೈತೆ ಸರ್. ಚೆನ್ನಾಗೈತೆ. ರೋಡ್ ಚೆನ್ನಾಗೈತಾ? ರೋಡ್ ಚೆನ್ನಾಗೈತೆ, ಪರವಾಗಿಲ್ಲ. ಹೌದಾ? ಚರಂಡಿ ಚೆನ್ನಾಗೈತಾ? ಚರಂಡಿ ಮಾತ್ರ ಚೆನ್ನಾಗಿಲ್ಲ ಸರ್. ನೋಡಿ ಅಲ್ಲಿ ನೋಡಿ ನಮ್ಮ ಮನೆ ಹತ್ರ ಚೆನ್ನಾಗಿದೆ ಅಂದ್ರೆ ರೋಡ್ ಎಲ್ಲ ಫುಲ್ ನೈಸ್ ರೋಡಾ? ನೈಸ್ ರೋಡ್ ಅಲ್ಲ, ಅಲ್ಲಲ್ಲೇ ಸ್ಕ್ರಾಚಸ್. ಮತ್ತೆ ಚೆನ್ನಾಗಿದೆ ಅಂದ್ರೆ ಮೋರಿಗಳು ಏನು ಅಲ್ಲಿ ನೋಡಿ. ಕಲಾವತಿ ಅವರೇ ಹೆಸರು ತಕ್ಕಂಗೆ ಕಲೆ ಇದೆ ನಿಮ್ಗೆ. ಸ್ಟೆಪ್ ಆಗೋದು ಮಾತಾಡಿ ಕೆಟ್ಟೋರಾಗದು ಯಾಕೆ ಅಲ್ವಾಪ? ನಿಮ್ಮಮ್ಮ ಮಗಳು ಹೇಳ್ತಾಳೆ ರೋಡ್ ಚೆನ್ನಾಗೈತಾ, ಅಭಿವೃದ್ಧಿ ಐತಾ? ಒಂದೇ ಮಾತು ಸಾಕು, ನಿನ್ನ ಏಜಿಗೆ ಅಷ್ಟೇ ಸಾಕು. ನೆಕ್ಸ್ಟ್ ಬರೀ ನಿಮ್ಮನೆ ತಕ್ಕ ಮಾತ್ರ ಹಿಡಿಯೋದಲ್ಲ. ಅಲ್ಲ ಅದು ಎಲ್ಲದೂ ಸೇಮ್. ಒಬ್ಬರದು ಹಿಡಿದ್ರೆ ಎಲ್ಲದಕ್ಕೂ ಅದೇನೆ. ನಿಮ್ಮ ಹೆಸರೇನು? ಮಿಥುನ ಮುತ್ಗಿತ್ ಕೊಟ್ಬಿಟ್ರೆ ನಮ್ಗೆ? ಹೌದಾ? ಆಲ್ರೆಡಿ ನಾಯಿ ಕಚ್ಬಿಟ್ಟದೆ ನನಗೆ. ಅಲ್ಲೇ ಇಂಜೆಕ್ಷನ್ ಹಾಕಿಬಿಟ್ಟಿದ್ದೀನಿ. ಏನ ಪ್ರಾಬ್ಲಮ್ ನಿಂದು? ಏನಿಲ್ವಂತ ಅದಕ್ಕೆ. ಹೆಂಗದೆ ಊರು? ಏನಿಲ್ಲ ಅಣ್ಣ, ರೋಡ್ಗಳು ಸರಿ ಮಾಡಿಸ್ಬೇಕು ಅಷ್ಟೇ. ಗಾಡಿ ಓಡಾಡೋಕೆ ಪ್ರಾಬ್ಲಮ್ ಐತೈತೆ. ಅಲ್ಲಿ ಹಳ್ಳಿ ಮರ ಐತಲ್ಲ, ಅಲ್ಲೇ ಫಸ್ಟ್. ಅಲ್ಲಿ ಎಷ್ಟು ಜನ ಬಿದ್ದವ್ರು ಎಷ್ಟು ಜನ ಇದ್ದವ್ರು ಯಾರಿಗೂ ಗೊತ್ತಿಲ್ಲ. ನೋಡಿ ಏನು ಓದ್ತಿರೋದು ನೀವು? ಸೆಕೆಂಡ್ ಪಿ ಯು ಸಿ ಓದ್ತಿ. ನೋಡಿ ಮಕ್ಕಳು ವಿದ್ಯಾರ್ಥಿಗಳ ಬಾಯಲ್ಲಿ ಊರಲ್ಲಿ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕೇಳಿಸ್ಕೋಬೇಕು ನೀವು. ಇನ್ನು ವೋಟಿಂಗ್ ರೈಟ್ಸೇ ಇಲ್ಲ ಅವಕ್ಕೆ. ಅವರೇ ಹೇಳ್ತಾವ್ರೆ ನಾಳೆ ದಿನ ವೋಟ್ ಹಾಕಕ್ಕೆ ಬರ್ತವೆ. ಇನ್ನೊಂದು 2-3 ವರ್ಷದಲ್ಲಿ. ಎಷ್ಟು ವರ್ಷ ಬೇಕು? 17 ಇನ್ನೊಂದು ವರ್ಷ ಕರೆಕ್ಟಾಗಿ ವೋಟಿಂಗ್ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗ್ತಾರವರು. ಇನ್ನು ಅವ್ರನ್ನೇ ನೀವು ಗೆಲ್ಲಕ್ಕಾಗಲಿಲ್ಲ. ಇನ್ನೇನು ಊರ ಅಭಿವೃದ್ಧಿ ಮಾಡ್ತಿರೋ ದೇವರಿಗೆ. ಮೋರಿಗಳು ಕ್ಲೀನ್ ಮಾಡ್ಸಲ್ಲ ಅಣ್ಣ. ಮೋರಿಗಳು ನೋಡ್ರಿ ಹೆಂಗೈತೆ. ಸೊಳ್ಳೆಗಳು ಕುತ್ಕೊಂಡ್ರೆ ಇಲ್ಲೇ ರೋಗ ಬಂದು ಇಲ್ಲೇ ಇರ್ಬೇಕಷ್ಟೇ. ಮೋರಿಗಳು ಕ್ಲೀನ್ ಮಾಡ್ಸಕ್ಕೆ ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಯಾವ ಟೈಮ್ ಅಲ್ಲ, ಹಳ್ಳಿ ಅಂದ್ರೆ ಸ್ವರ್ಗ ಅಂತಿದು. ಹಳ್ಳಿ ತರನೇ ಉಳಿದಿಲ್ಲ ಇದು. ವಾತಾವರಣ ಚೆನ್ನಾಗಿದೆ, ಬಟ್ ಮಡಿಕೊಂಡವ್ರು ಚೆನ್ನಾಗಿ ಮಡಿಕೊಂಡವ್ರೆ. ನಮ್ಮ ಕಲಾವತಿ ತರದವ್ರು ಚೆನ್ನಾಗಿದೆ ಅಂತ ಚೆನ್ನಾಗಿ ಮಡಿಕೊಂಡವ್ರೆ. ನೀವೇ ಇದೇ ಊರಾ? ಏನ್ ನಿಮ್ಮ ಹೆಸರು? ಲಂಕಣ್ಣ ಅಂತ. ಲಂಕಣ್ಣ. ಲಂಕೆಯಲ್ಲಿರೋದು ಬಿಟ್ಟು ಗೊಲ್ಲಲ್ಲಿದ್ದೀರಿ? ಅಲ್ಲಿಗೂ ಹೋಗ್ಬಿಟ್ಟು ಬರ್ತೀರಾ? ಒಂದ್ಸಲಿ ಲಂಕೆ ತೋರ್ಸಿ ಇಲ್ಲಿ ನಿಮ್ MLA-ಗಳಿಗೆಲ್ಲ. MLA-ಗಳಿಗೆಲ್ಲ ತೋರ್ಸಿ ಆಯ್ತು. MLA-ಗಳ್ದು ಏನ್ ತಪ್ಪಿಲ್ಲ ಪಾಪ. ಇಲ್ಲಿ ಲೀಡರ್ಗಳು ಅವ್ರಲ್ಲ, ನನ್ನ ಮಕ್ಕಳದೇ. ಸೆಂಟ್ರಲ್ ಇರೋರೇ ಕಡ್ಡಿ ಆಡಿಸ್ತಾವ್ರೆ. MLA ಎಷ್ಟನಾಗ್ಲಿ ಹಾಕೊಡ್ತಾನೆ. ದುಡ್ಡ ತಕೋತಾರೆ. ದುಡ್ಡು ಹೊಡಿತಾವ್ರ ಹೆಂಗೆ ಎಲ್ಲಿ ಇಲ್ಲಿರೋರು?
ದುಡ್ಡು ಹೊಡಿದ ಇನ್ನೇನು ಮಾಡೋರು ರಾಜಕೀಯನ ಇನ್ನೇನಕ್ಕೆ ಮಾಡ್ತಾರೆ ದುಡ್ಡು ಹೊಡಿಲಿಲ್ಲ ಅಂದ್ರೆ ರಾಜಕೀಯ ಆಗಲ್ವೇ ರಾಜಕೀಯ ಮಾಡ್ತಾರೆ ಹಂಗೆ ವಿಷಯ ನಮ್ಮ ಮನೆಗಳೆಲ್ಲ ಇಲ್ಲ ಇಲ್ಲಿ ಕೆಲವರಿಗೆಲ್ಲ ಮನೆ ಇಲ್ಲ ಸುಮಾರು ಜನ ಹಂಗೆ ಅವರಂತಲ್ಲ ಅವರೇ ಕೆಲವರು ಮನೆ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ ಅದನ್ನ ನಿನ್ನ ಮನೇಲಿ ನನ್ನ ಮನೇಲಿ ಮನೆಗೆ ಮತ್ತೆ ಊರ ಅಭಿವೃದ್ಧಿ ಹೆಂಗಿದೆ ರೋಡು ರಸ್ತೆ ಚರಂಡಿ ಏನೋ ತಕ್ಕ ಮಟ್ಟಿಗೆ ಅದೇ ಇಲ್ಲ ಅಂತ ಏನವ ಗೌರ್ಮೆಂಟ್ ಸ್ಕೂಲು ಗಿಡಗಳೆಲ್ಲ ಬೆಳ್ಕೊಂಡು ಉಳ್ಳೈತವೆ ಪಾಪ ಮಕ್ಳುಗಳಿಗೆ ಇದಾರೆ ಹೆಲ್ಪ್ ಮಾಡ್ಕೊಡಿ ಹೌದಾ ನೋಡಿ ಇದೆಲ್ಲ ಯಾರು ಕಡಿಯೋರು ಹಳ್ಳಿ ಮರ ನೋಡಿ ಸರ್ ಹಳ್ಳಿ ಮರ ಹೆಂಗ್ ಬೆಳ್ಕೊಂಡೈತೆ ಉಳ್ಕೊಬಿಡ್ತದೆ ಇನ್ನೇನು ಇದು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಇದು ಅದೇನ್ ಕ್ಲೀನ್ ಮಾಡೋರು ಯಾರು ಬರಲ್ವಾ ಇಲ್ಲಿ ಅದೇ ಊರಲ್ಲಿ ಅಧ್ಯಕ್ಷ ಊರಲ್ಲಿ ಇರೋರು ಸ್ವಲ್ಪ ಹೋಗಿ ಏನಾದ್ರು ಮಾಡ್ಬೇಕು ತಾನೆ ಕಡ್ದು ಪಡ್ದು ನಾವ್ ಹೆಲ್ಪ್ ಮಾಡಕೈತೆ ನಾವಿಗೆ ಏನು ಇಲ್ಲ ನಾವೇನ್ ಮಾಡಕೈತಲ್ಲ ಊರಲ್ಲಿ ಜೀವನ ಮಾಡೋರು ನಮ್ದೇ ಗೋಯಿಂದ ನಮ್ಗೆ 200 ರೂಪಾಯಿ ಬತ್ತಿಲ್ಲ ಅಂತ ನಮಗ್ ಚಿಂತೆ ಓಲಿ ಬಿಡಿ ಅತ್ತಗೆ ಇವ್ರ ಪಾಪ ಗೃಹಲಕ್ಷ್ಮಿ ಬರ್ಲಿಲ್ಲ ಗುರ್ರಲಕ್ಷ್ಮಿ ಓದ್ತಿದ್ದೀರಾ ನೀವು ಏನ್ ಓದ್ತಿದ್ದೀರಾ ಏನ್ ಜಾಬ್ ಮಾಡ್ತಿದ್ದೀರಾ ಪರ್ಚೇಸ್ ಎಕ್ಸಿಕ್ಯೂಟಿವ್ ಏನ್ ನಿಮ್ಮ ಹೆಸರು ನನ್ನ ಹೆಸರು ರಕ್ಷಿತಾ. ರಕ್ಷಿತಾ ಹೆಂಗದೆ ನಿಮ್ಮೂರು ನಮ್ಮೂರು ಓಟ್ ಕೇಳಬೇಕು ಮಾತ್ರ ಬರ್ತಾರೆ. ಅಷ್ಟೇ ಈ ರೋಡು ಚರಂಡಿ ಎಲ್ಲ ನೋಡ್ರೆ ನಾವ್ ಎಜುಕೇಟೆಡ್ ಆಗಿ ಇಲ್ಲಿ ನಾವು ಏನ್ ಹೇಳಿದ್ರು ಕೇಳಲ್ಲ. ಜನಗಳು ವೋಟ್ ಬೇಕಂದ್ರೆ ಮಾತ್ರ ಬರೋದು. ಅಲ್ಲ ನೀವು ಎಜುಕೇಟೆಡ್ ಏನಾದ್ರು ಮಾತಾಡಬೇಕು ನಿಲ್ಬೇಕು ಈ ಊರಿಗೋಸ್ಕರ ನಿಲ್ಬೇಕು ಕೇಳಬೇಕು ಮಾಡ್ಬೇಕು. ದೊಡ್ಡವರೇ ಅವರೇ ನಿಂತ್ಕೊಂಡು ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲ ಕಣವ. ತಿಳಿದವರು ತಿಳಿದಿದ್ದವರು ಅನ್ನೋದು ಬರ್ತದೆ. ತಿಳಿದವರಲ್ಲ ಒಂದು ಏಜು ಅಂತ ಒಂದು ಮುಖ್ಯ. ಯಾರು ದೊಡ್ಡವರು ಇರ್ತಾರೆ ಅವ್ರು ನಿಂತ್ಕೊಂಡು ಮಾತಾಡ್ಬೇಕು. ಹಿರಿಯೋರು ಅಂತ ಇರೋದೇ ಅದಕ್ಕೆ ಅಲ್ವಾ. ಹಿರಿಯೋರು ಅಂತ ನಾವು ತಾತದಿರ್ ಕೈಲಿ ಅಂಕಲ್ದಿರ್ ಕೈಲಿ ಕೊಟ್ಬಿಟ್ಟು ರಾಜ್ಯವ ಏನು ವರ್ಕೌಟ್ ಆಗ್ದಂಗೆ ಕಾಣ್ತಾ ಇಲ್ಲ. ಈಗ ನಾವೇ ಯೂತ್ ನಿಂತ್ಕೊಬಿಡಮ್ಮ ಏನಾದ್ರು ಮಾಡಮ್ಮ ನಿಂತ್ಕೊಳ್ಳೋಣ. ನಮ್ಗಿಂತ ದೊಡ್ಡವರು ಎಲ್ಲ ಅವರೆಲ್ಲ ಎಲೆಕ್ಷನ್ ಬೇಡ ಎಲೆಕ್ಷನ್ ಮಾಡಕ್ಕೆ ಹೌದು ನಿಂತ್ಕೊಳ್ಳೋಣ. ಅದ್ರಲ್ಲಿ ಏನ್ ತಪ್ಪಿಲ್ಲ ನಿಂತ್ಕೊಳ್ಳೋದ್ರಲ್ಲಿ ಮಾತಾಡೋಣ. ನಿಂತ್ಕೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಮಿಥುನ ಮುತ್ಗಿತ್ ಕೊಟ್ಬಿಟ್ರೆ ನಮ್ಗೆ ಏನು ಮಾಡಲ್ಲ ಹೌದಾ ಆಲ್ರೆಡಿ ನಾಯಿ ಕಚ್ಬಿಟ್ಟದೆ ನನಗೆ. ಇಲ್ಲ ಏನು ಅಲ್ಲೇ ಇಂಜೆಕ್ಷನ್ ಹಾಕಿಬಿಟ್ಟಿದ್ದೀನಿ. ಏನಿಲ್ಲ ಪ್ರಾಬ್ಲಮ್ ನಿಂದು ಏನಿಲ್ವಂತ ಅದಕ್ಕೆ. ಹೆಂಗದೆ ಊರು ಏನಿಲ್ಲ ಅಣ್ಣ ರೋಡ್ಗಳು ಸರಿ ಮಾಡಿಸ್ಬೇಕು ಅಷ್ಟೇ. ಗಾಡಿ ಓಡಾಡಕ್ ಪ್ರಾಬ್ಲಮ್ ಐತೈತೆ. ಅಲ್ಲಿ ಹಳ್ಳಿ ಮರ ಐತಲ್ಲ ಅಲ್ಲೇ ಫಸ್ಟ್ ಅಲ್ಲಿ ಎಷ್ಟು ಜನ ಬಿದ್ದವ್ರು ಎಷ್ಟು ಜನ ಇದ್ದವ್ರು ಯಾರಿಗೂ ಗೊತ್ತಿಲ್ಲ. ಹೌದಾ ನೋಡಿ ಏನು ಓದ್ತಿರೋದು ನೀವು ಸೆಕೆಂಡ್ PUC ಓದ್ತಿ ನೋಡಿ. ಮಕ್ಕಳು ವಿದ್ಯಾರ್ಥಿಗಳ ಬಾಯಲ್ಲಿ ಊರಲ್ಲಿ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕೇಳಿಸ್ಕೋಬೇಕು ನೀವು. ಇನ್ನು ವೋಟಿಂಗ್ ರೈಟ್ಸೇ ಇಲ್ಲ ಅವಕ್ಕೆ. ಅವರೇ ಹೇಳ್ತಾವ್ರೆ ನಾಳೆ ದಿನ ವೋಟ್ ಹಾಕಕ್ಕೆ ಬರ್ತವೆ. ಇನ್ನೊಂದು 2-3 ವರ್ಷದಲ್ಲಿ ಎಷ್ಟು ವರ್ಷ ಬೇಕಾ 17 ಇನ್ನೊಂದು ವರ್ಷ ಕರೆಕ್ಟಾಗಿ ವೋಟಿಂಗ್ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗ್ತಾರವರು. ಇನ್ನು ಅವ್ರನ್ನೇ ನೀವು ಗೆಲ್ಲಕ್ಕಾಗಲಿಲ್ಲ. ಇನ್ನೇನು ಊರ ಅಭಿವೃದ್ಧಿ ಮಾಡ್ತಿರೋ ದೇವರಿಗೆ. ಮೋರಿಗಳು ಕ್ಲೀನ್ ಮಾಡ್ಸಲ್ಲ ಅಣ್ಣ. ಮೋರಿಗಳು ನೋಡ್ರಿ ಹೆಂಗೈತೆ. ಸೊಳ್ಳೆಗಳು ಕುತ್ಕೊಂಡ್ರೆ ಇಲ್ಲೇ ರೋಗ ಬಂದು ಇಲ್ಲೇ ಇರ್ಬೇಕಷ್ಟೇ. ಮೋರಿಗಳು ಕ್ಲೀನ್ ಮಾಡ್ಸಕ್ಕೆ ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಯಾವ ಟೈಮ್ ಅಲ್ಲ ಹಳ್ಳಿ ಅಂದ್ರೆ ಸ್ವರ್ಗ ಅಂತಿದು. ಈಗ ಹಳ್ಳಿ ತರನೇ ಉಳಿದಿಲ್ಲ ಇದು. ವಾತಾವರಣ ಚೆನ್ನಾಗಿದೆ ಬಟ್ ಮಡಿಕೊಂಡವ್ರು ಚೆನ್ನಾಗಿ ಮಡಿಕೊಂಡವ್ರೆ. ನಮ್ಮ ಕಲಾವತಿ ತರದವ್ರು ಚೆನ್ನಾಗಿದೆ ಅಂತ ಚೆನ್ನಾಗಿ ಮಡಿಕೊಂಡವ್ರೆ. ನೀವೇ ಇದೇ ಊರಾ? ಏನ್ ನಿಮ್ಮ ಹೆಸರು? ಲಂಕಣ್ಣ ಅಂತ. ಲಂಕಣ್ಣ ಲಂಕೆಯಲ್ಲಿರೋದು ಬಿಟ್ಟು ಗೊಲ್ಲಲ್ಲಿದ್ದೀರಿ? ಅಲ್ಲಿಗೂ ಹೋಗ್ಬಿಟ್ಟು ಬರ್ತೀರಾ? ಒಂದ್ಸಲಿ ಲಂಕೆ ತೋರ್ಸಿ ಇಲ್ಲಿ ನಿಮ್ MLA-ಗಳಿಗೆಲ್ಲ. MLA-ಗಳಿಗೆಲ್ಲ ತೋರ್ಸಿ ಆಯ್ತು. MLA-ಗಳ್ದು ಏನು ತಪ್ಪಿಲ್ಲ ಪಾಪ. ಇಲ್ಲಿ ಲೀಡರ್ಗಳು ಅವರಲ್ಲ ನನ್ನ ಮಕ್ಕಳದೇ ಸೆಂಟ್ರಲ್ ಇರೋರೇ ಕಡ್ಡಿ ಆಡ್ತಾವ್ರೆ. MLA ಎಷ್ಟನಾಗ್ಲಿ ಹಾಕೊಡ್ತಾನೆ. ದುಡ್ಡ ತಕೋತಾರೆ. ದುಡ್ಡು ಹೊಡಿತಾವ್ರ ಹೆಂಗೆ ಎಲ್ಲಿ ಇಲ್ಲಿರೋರು? ದುಡ್ಡು ಹೊಡಿದ ಇನ್ನೇನು ಮಾಡೋರು ರಾಜಕೀಯನ ಇನ್ನೇನಕ್ಕೆ ಮಾಡ್ತಾರೆ. ದುಡ್ಡು ಹೊಡಿಲಿಲ್ಲ ಅಂದ್ರೆ ರಾಜಕೀಯ ಆಗಲ್ವೇ? ರಾಜಕೀಯ ಮಾಡ್ತಾರೆ ಹಂಗೆ ವಿಷಯ. ನಮ್ಮ ಮನೆಗಳೆಲ್ಲ ಇಲ್ಲ ಇಲ್ಲಿ ಕೆಲವರಿಗೆಲ್ಲ ಮನೆ ಇಲ್ಲ ಸುಮಾರು ಜನ ಹಂಗೆ ಅವರಂತಲ್ಲ. ಅವರೇ ಕೆಲವರು ಮನೆ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ ಅದನ್ನ ನಿನ್ನ ಮನೇಲಿ ನನ್ನ ಮನೇಲಿ ಮನೆಗೆ. ಮತ್ತೆ ಊರ ಅಭಿವೃದ್ಧಿ ಹೆಂಗಿದೆ ರೋಡು ರಸ್ತೆ ಚರಂಡಿ ಏನೋ ತಕ್ಕ ಮಟ್ಟಿಗೆ ಅದೇ ಇಲ್ಲ ಅಂತ. ಗೌರ್ಮೆಂಟ್ ಸ್ಕೂಲು ಗಿಡಗಳೆಲ್ಲ ಬೆಳ್ಕೊಂಡು ಉಳ್ಳೈತವೆ ಪಾಪ ಮಕ್ಳುಗಳಿಗೆ ಇದಾರೆ ಹೆಲ್ಪ್ ಮಾಡ್ಕೊಡಿ. ಹೌದಾ ನೋಡಿ ಇದೆಲ್ಲ ಯಾರು ಕಡಿಯೋರು ಹಳ್ಳಿ ಮರ ನೋಡಿ ಸರ್ ಹಳ್ಳಿ ಮರ ಹೆಂಗ್ ಬೆಳ್ಕೊಂಡೈತೆ ಉಳ್ಕೊಬಿಡ್ತದೆ ಇನ್ನೇನು ಇದು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಇದು? ಅದೇನ್ ಕ್ಲೀನ್ ಮಾಡೋರು ಯಾರು ಬರಲ್ವಾ ಇಲ್ಲಿ? ಅದೇ ಊರಲ್ಲಿ ಅಧ್ಯಕ್ಷ ಊರಲ್ಲಿ ಇರೋರು ಸ್ವಲ್ಪ ಹೋಗಿ ಏನಾದ್ರು ಮಾಡ್ಬೇಕು ತಾನೆ ಕಡ್ದು ಪಡ್ದು. ನಾವ್ ಹೆಲ್ಪ್ ಮಾಡಕೈತೆ ನಾವಿಗೆ ಏನು ಇಲ್ಲ ನಾವೇನ್ ಮಾಡಕೈತಲ್ಲ ಊರಲ್ಲಿ ಜೀವನ ಮಾಡೋರು. ನಮ್ದೇ ಗೋಯಿಂದ
ನಮ್ಗೆ 200 ರೂಪಾಯಿ ಬತ್ತಿಲ್ಲ ಅಂತ ನಮಗೆ ಚಿಂತೆ. ಓಲಿ ಬಿಡಿ ತೆಗೆ. ಇವ್ರ ಪಾಪ ಗೃಹಲಕ್ಷ್ಮಿ ಬರ್ಲಿಲ್ಲ. ಗುರಲಕ್ಷ್ಮಿ ಓದ್ತಿದ್ದೀರಾ ನೀವು? ಏನ್ ಓದ್ತಿದ್ದೀರಾ? ಏನ್ ಜಾಬ್ ಮಾಡ್ತಿದ್ದೀರಾ? ಪರ್ಚೇಸ್ ಎಕ್ಸಿಕ್ಯೂಟಿವ್ ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತಾ. ರಕ್ಷಿತಾ. ಹೆಂಗದೆ ನಿಮ್ಮೂರು? ನಮ್ಮೂರು ಓಟ್ ಕೇಳಬೇಕು ಮಾತ್ರ ಬರ್ತಾರೆ. ಅಷ್ಟೇ. ಈ ರೋಡು ಚರಂಡಿ ಎಲ್ಲ ನೋಡ್ರೆ ನಾವ್ ಎಜುಕೇಟೆಡ್ ಆಗಿ ಇಲ್ಲಿ ನಾವು ಏನ್ ಹೇಳಿದ್ರು ಕೇಳಲ್ಲ. ಜನಗಳು ವೋಟ್ ಬೇಕಂದ್ರೆ ಮಾತ್ರ ಬರೋದು. ಅಲ್ಲ, ನೀವು ಎಜುಕೇಟೆಡ್ ಏನಾದ್ರು ಮಾತಾಡಬೇಕು, ನಿಲ್ಬೇಕು, ಈ ಊರಿಗೋಸ್ಕರ ನಿಲ್ಬೇಕು, ಕೇಳ್ಬೇಕು, ಮಾಡ್ಬೇಕು. ದೊಡ್ಡೋರೇ ಅವರೇ ನಿಂತ್ಕೊಂಡು ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲ ಕಣವ. ಅವ್ರೇ ತಿಳಿದವರು ತಿಳಿದಿದ್ದವರು ಅನ್ನೋದು ಬರ್ತದೆ. ತಿಳಿದೋರಲ್ಲ, ಒಂದು ಏಜು ಅಂತ ಒಂದ್ ಮುಖ್ಯ. ಯಾರು ದೊಡ್ಡೋರು ಇರ್ತಾರೆ ಅವ್ರು ನಿಂತ್ಕೊಂಡು ಮಾತಾಡ್ಬೇಕು. ಹಿರಿಯೋರು ಅಂತ ಇರೋದೇ ಅದಕ್ಕೆ ಅಲ್ವಾ. ಹಿರಿಯೋರು ಅಂತ ನಾವು ತಾತದಿರ್ ಕೈಲಿ ಅಂಕಲ್ದಿರ್ ಕೈಲಿ ಕೊಟ್ಬಿಟ್ಟು ರಾಜ್ಯವ ಏನು ವರ್ಕೌಟ್ ಆಗ್ದಂಗೆ ಕಾಣ್ತಾ ಇಲ್ಲ. ಈಗ ನಾವೇ ಯೂತ್ ನಿಂತ್ಕೊಬಿಡಮ್ಮ, ಏನಾದ್ರು ಮಾಡಮ್ಮ, ನಿಂತ್ಕೊಳ್ಳೋಣ. ನಮ್ಗಿಂತ ದೊಡ್ಡೋರು ಎಲ್ಲ ಅವರೆಲ್ಲ ಎಲೆಕ್ಷನ್ ಬೇಡ, ಪ್ರಶ್ನೆ ಮಾಡಕ್ಕೆ. ಹೌದು, ನಿಂತ್ಕೊಳ್ಳೋಣ. ಅದ್ರಲ್ಲಿ ಏನ್ ತಪ್ಪಿಲ್ಲ, ನಿಂತ್ಕೊಳ್ಳೋದ್ರಲ್ಲಿ ಮಾತಾಡೋಣ. ನಿಂತ್ಕೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಹೌದಾ? ಹಂಗ